ಸ್ನೇಹಿತರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಏನಿದೆ ಇದು ಶುರುವಾಗಿ 5 ತಿಂಗಳೇ ಆಗಿದೆ. ಈಗಿರುವಾಗಲೂ ಕೂಡ ಇಲ್ಲಿನ ಯುದ್ಧ ನಿಲ್ಲುತ್ತಾ ಅಂದರೆ ಖಂಡಿತವಾಗಿಯೂ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಈಗಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ವಿಶ್ವದ ದೊಡ್ಡಣ್ಣ ಎಂದೆನಿಸಿಕೊಂಡಿರುವಂತಹ ಅಮೆರಿಕ ಈ ಯುದ್ಧಕ್ಕೆ ಎಂಟ್ರಿ ಕೊಡ್ತಾ ಇದೆ. ಹಾಗಾದ್ರೆ ಅಮೆರಿಕ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧಕ್ಕೆ ಎಂಟ್ರಿ ಕೊಡ್ತಿರೋದು ಯಾಕೆ? ಶಾಂತಿ ಸಂಧಾನಕ್ಕೆ ಎಂಟ್ರಿ ಕೊಡ್ತಿದೆಯಾ ಅಥವಾ ಹಮಾಸನ್ನ ಸಂಹಾರ ಮಾಡಲು ಎಂಟ್ರಿ ಕೊಡ್ತಿದೆಯಾ? ಏನಿದು ವಿಶೇಷ ವರದಿ? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಇಸ್ರೇಲ್ ಹಮಾಸ್ ನಡುವಿನ ಯುದ್ಧ ಇದೀಗ ಜಾಗತಿಕ ತಲೆನೋವಾಗಿ ಪರಿಣಮಿಸಿದೆ. ಅದೇ ಕಾರಣಕ್ಕಾಗಿ ವಿಶ್ವದ ಹಲವು ರಾಷ್ಟ್ರಗಳು ಈ ಯುದ್ಧ ನಿಂತರೆ ಸಾಕಪ್ಪ ಎನ್ನುವಂತಹ ಪರಿಸ್ಥಿತಿಗೆ ಬಂದಿವೆ. ಅದಕ್ಕಾಗಿ ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಕೂಡ ಮಂಡಿಸಲಾಗಿತ್ತು. ಅದಕ್ಕೆ ಎಲ್ಲ ರಾಷ್ಟ್ರಗಳು, ಬಹುತೇಕ ರಾಷ್ಟ್ರಗಳು ಒಪ್ಪಿಗೆಯನ್ನು ಕೊಟ್ಟಿದ್ವು. ಆದರೆ ಅಮೆರಿಕ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಈ ವಿಚಾರ ನಿಮಗೆ ಗೊತ್ತಿರುವಂಥದ್ದು. ನಮ್ಮ ಭಾರತ ಕೂಡ ಈ ಯುದ್ಧ ನಿಲ್ಲಲೇಬೇಕು ಎನ್ನುವಂಥ ಮಾತನ್ನು ಹೇಳಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಆದರೆ ಇಸ್ರೇಲ್ ಇದ್ಯಾವುದಕ್ಕೂ ತಲೆಯನ್ನು ಕೆಡಿಸಿಕೊಂಡಿರಲಿಲ್ಲ. ಅದಕ್ಕೆ ಕಾರಣ ಕೂಡ ಇದೆ ಸ್ನೇಹಿತರೆ. ಯಾಕಂದರೆ ಇಸ್ರೇಲ್ ಮೇಲೆ ನಡೆದಂತಹ ದಾಳಿ ಅಂತಹದ್ದು. ಅದು ಸ್ನೇಹಿತರೆ, ಅಕ್ಟೋಬರ್ 7 ಏನಿದೆ ಅಂದು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಮಾಡಿದಂತಹ ದಾಳಿ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಯಾಕಂದರೆ ಸೈಲೆಂಟ್ ಆಗಿದ್ದ ಇಸ್ರೇಲ್ ಒಂದು ಕ್ಷಣ ಮಾತ್ರದಲ್ಲಿ ರಣರಂಗವಾಗಿತ್ತು. ಏನಾಗ್ತಿದೆ ಅಂತ ನೋಡೋದ್ರೊಳಗೆ ಇಲ್ಲದ ಅನಾಹುತಗಳು ಸಂಭವಿಸಿದ್ವು. ಅದೇ ಕಾರಣಕ್ಕೆ ಇಸ್ರೇಲ್ ಮರು ಉತ್ತರವನ್ನು ಕೊಡಲು ಶುರು ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದಾದ ಮೇಲೆ ಕೊಡುತ್ತಿರುವ ಪೆಟ್ಟುಗಳನ್ನು ಈಗ ಹಮಾಸ್ ತಡೆದುಕೊಳ್ಳಲಾಗ್ತಿಲ್ಲ. ಆದರೂ ಕೂಡ ಯುದ್ಧವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಿದೆ. ಅದು ಸ್ನೇಹಿತರೆ, ಇದೀಗ ಇಸ್ರೇಲ್ ಹಮಾಸ್ ಉಗ್ರರ ಎಡೆಮುರಿ ಕಟ್ಟಲು ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ಮಾಡಹೊರಟಿದೆ. ಅದೇ ಕಾರಣಕ್ಕೆ ಇದೀಗ ಯುದ್ಧ ನಿಲ್ಲಿಸಬೇಕು ಎನ್ನುವಂತಹ ಕೂಗು ಕೇಳಿ ಬರ್ತಿದೆ. ಇನ್ನು ಸ್ನೇಹಿತರೆ, ಹಮಾಸ್ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಸುರಂಗಗಳನ್ನು ತೋಡಿತ್ತು, ಅದರ ಮೂಲಕ ಯುದ್ಧವನ್ನು ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಸಮುದ್ರದ ನೀರನ್ನು ಬಿಡುವಂಥ ಕೆಲಸವನ್ನು ಮಾಡಿತ್ತು. ಅದಾದ ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೆಲ ದಿನಗಳು ಕದನ ವಿರಾಮ ಸೃಷ್ಟಿಯಾಗಿತ್ತು. ಅದಾದ ಬಳಿಕ ಮೊದಲು ಹಮಾಸ್ ಕದನ ವಿರಾಮವನ್ನು ಹೆಚ್ಚು ಮಾಡುವಂತೆ ಕೇಳ್ಕೊಡ್ತು. ಬಟ್ ಇಸ್ರೇಲ್ ಅದಕ್ಕೆ ಒಪ್ಪಲಿಲ್ಲ. ತದನಂತರ ಇಸ್ರೇಲೇ ಕದನ ವಿರಾಮವನ್ನು ಘೋಷಿಸಲು ಮುಂದಾಗುತ್ತೆ. ಯಾಕೆಂದರೆ ಅಂತಾರಾಷ್ಟ್ರೀಯ ಒತ್ತಡದ ಮೇರೆಗೆ ಇಂತಹದೊಂದು ತೀರ್ಮಾನವನ್ನು ತೆಗೆದುಕೊಳ್ಳಲು ಮುಂದಾಗುತ್ತೆ. ಆದರೆ ಆಗ ಮತ್ತೊಂದು ಎಡವಟ್ಟಾಗುತ್ತೆ. ಈ ಹಮಾಸ್ ಉಗ್ರರ ನಾಯಕರುಗಳೇನಿದ್ದಾರೆ, ಒಬ್ಬರು ಕತಾರ್ನಲ್ಲಿದ್ದಾರೆ, ಇನ್ನೊಬ್ಬರು ಯಾರಿಗೂ ಕಾಣದಂತಹ ಒಂದು ಸ್ಥಳದಲ್ಲೇನಿದ್ದಾರೆ, ಅವರಿಬ್ಬರ ನಡುವೆಯೇ ಒಂದು ವಿವಾದ ಉಂಟಾಗುತ್ತೆ. ಒಬ್ಬರು 6 ತಿಂಗಳು ಕದನ ವಿರಾಮ ಬೇಕು ಅಂದರೆ ಮತ್ತೊಬ್ಬರು ಶಾಶ್ವತವಾಗಿ ಅಂದರೆ ಗಾಜಪಟ್ಟಿಯಿಂದ ಸೈನಿಕರನ್ನು ವಾಪಸ್ ತೆಗೆದುಕೊಳ್ಬೇಕು ಎನ್ನುವಂತಹ ಹಲವು ವಿಚಾರಗಳನ್ನು ಹೇಳ್ತಾರೆ. ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಅದೇ ಕಾರಣಕ್ಕೆ ಇಸ್ರೇಲ್ ಏನಂತು ಅಂದರೆ ಆಯಿತು ಬಿಡಿ, ಕದನ ವಿರಾಮ ಬೇಡ ಅಂತೂ ಮತ್ತಷ್ಟು ದಾಳಿಯನ್ನು ಶುರು ಮಾಡಿತು. ಇದೀಗ ಒಂದು ರೀತಿ ಪ್ಯಾಲೆಸ್ಟೈನ್ ಇದೆ, ಒಂದು ನರಕ ಯಾತನೆಯನ್ನು ಅನುಭವಿಸ್ತಾ ಇದೆ. ಅಲ್ಲಿನ ನಾಗರಿಕರನ್ನಂತೂ ಕೇಳುವಂತೆ ಇಲ್ಲ. ಯಾಕಂದರೆ ಒಂದು ರೀತಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಎನ್ನುವಂತಹ ಆತಂಕದಲ್ಲೇ ಬದುಕ್ತಾ ಇದ್ದಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಇಂತಹದರ ನಡುವೆ ಇದೀಗ ವಿಶ್ವದ ದೊಡ್ಡಣ್ಣ ಎಂದೇ ಕರೆಸಿಕೊಂಡಿರುವಂತಹ ಅಮೆರಿಕ ಈ ಯುದ್ಧಕ್ಕೆ ಎಂಟ್ರಿಯನ್ನು ಕೊಟ್ಟಿದೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಒಂದು ಪ್ರಶ್ನೆ ಬೀಳ್ಬೋದು, ಇಸ್ರೇಲ್ ಮತ್ತು ಹಮಾಸ್ ಯುದ್ಧವನ್ನು ಮಾಡ್ತಾ ಇದ್ರೆ ಅಮೆರಿಕ ಯಾಕೆ ಎಂಟ್ರಿ ಕೊಡ್ತು? ಅಮೆರಿಕ ಯುದ್ಧವನ್ನು ನಿಲ್ಲಿಸ್ತೀನಿ ಎನ್ನುವಂಥ ಮಾತನ್ನು ಯಾಕೆ ಆಡ್ತಿದೆ ಅಂತ ನಿಮಗೆ ಒಂದು ಪ್ರಶ್ನೆ ಮೂಡಿರ್ಬೋದು. ಅದಕ್ಕೆ ಉತ್ತರ ಕೂಡ ಇಲ್ಲಿದೆ ಸ್ನೇಹಿತರೆ. ಈಗಿನ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಯಾವುದಾದ್ರೂ ಒಂದು ದೇಶದ ಮಾತನ್ನು ಕೇಳುತ್ತೆ ಅಂದರೆ ಅದು ವಿಶ್ವದ ದೊಡ್ಡಣ್ಣ ಅಮೆರಿಕನ ಮಾತನ್ನು ಮಾತ್ರ ಕೇಳುವಂಥದ್ದು. ಅದೇ ಕಾರಣಕ್ಕೆ ಅಮೆರಿಕ ಇಂತಹ ಮಾತನ್ನು ಹೇಳ್ತಾ ಇದೆ. ಅಂದರೆ ನನಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ಇಸ್ರೇಲ್ ಸೋಮವಾರ ನಿಲ್ಲಿಸುತ್ತೆ ಯುದ್ಧವನ್ನು, ಅಂದರೆ ವಿರಾಮವನ್ನು ಘೋಷಿಸುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈ ಇಸ್ರೇಲ್ ಹಮಾಸ್ ಮತ್ತು ಯುದ್ಧ ಏನಿದೆ ಇದೊಂದು ಮತ್ತೊಂದು ಸ್ವರೂಪವನ್ನೇ ಪಡೆದುಕೊಂಡಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ, ಕೆಂಪು ಸಮುದ್ರದಲ್ಲಿ ದಾಳಿ ಶುರುವಾಗಿದ್ದು ಇದರಿಂದನೇ, ಅರಬ್ಬಿ ಸಮುದ್ರದಲ್ಲಿ ಕಳ್ಳತನ ಆಗಿದ್ದು ಇದರಿಂದಲೇ ಎನ್ನುವಂಥದ್ದು ಗೊತ್ತಿದೆ. ಇದೆಲ್ಲವನ್ನು ಗಮನಿಸಿದ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಒಂದು ಮಾತನ್ನು ಹೇಳಿದ್ದಾರೆ. ಸೋಮವಾರ ಕದನ ವಿರಾಮ ಘೋಷಿಸುವ ಸಾಧ್ಯತೆ ಇದೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದಷ್ಟೇ ಅಲ್ಲದೆ, ನಾವು ಯುದ್ಧ ವಿರಾಮದ ವಾತಾವರಣಕ್ಕೆ ಹತ್ತಿರವಾಗ್ತಿದ್ದೇವೆ, ಆದರೆ ಇನ್ನೂ ಆಗಿಲ್ಲ, ಆದರೆ ಆಗುತ್ತೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾವು ಯುದ್ಧ ವಿರಾಮಕ್ಕೆ ಹತ್ತಿರವಾಗಿದ್ದೇವೆ ಎಂದು ನನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ನನಗೆ ಹೇಳಿದ್ದಾರೆ. ಮುಂದಿನ ಸೋಮವಾರದ ವೇಳೆ ಕದನ ವಿರಾಮ ಹೊಂದುತ್ತೇವೆ ಎನ್ನುವುದು ನನ್ನ ಭರವಸೆ ಎಂದು ಜೋ ಬೈಡನ್ ಹೇಳಿದ್ದಾರೆ. ಒತ್ತೆಯಾಳು ಒಪ್ಪಂದದ ಮಾತುಕತೆಯಲ್ಲಿ ತಾನು ಇಟ್ಟಿದ್ದ ಕೆಲವೊಂದು ಪ್ರಮುಖ ಬೇಡಿಕೆಗಳನ್ನು ಹಮಾಸ್ ಹಿಂದೆ ತೆಗೆದುಕೊಂಡಿದೆ. ಇದು ಯುದ್ಧ ವಿರಾಮದ ವಾತಾವರಣವನ್ನು ಮತ್ತಷ್ಟು ಉತ್ತಮಗೊಳಿಸುತ್ತೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಪ್ಯಾಲೆಸ್ಟೈನ್ನಲ್ಲಿ ಅಮೆರಿಕ, ಈಜಿಪ್ಟ್, ಇಸ್ರೇಲಿ ಗುಪ್ತಚರ ಮುಖ್ಯಸ್ಥರು ಮತ್ತು ಕಾತಾರ್ನ ಪ್ರಧಾನಮಂತ್ರಿಗಳ ನಡುವೆ ನಡೆದ ಸಭೆಯ ನಂತರ ಮಾತನಾಡಿದ ಜೋ ಬೈಡನ್, ಆಡಳಿತದ ಅಧಿಕಾರಿಯೊಬ್ಬರು
ಇಸ್ರೇಲಿಯ ಪಡೆಗಳು ಸಂಪೂರ್ಣವಾಗಿ ಹಿಂತೆಗೆದುಕೊಂಡು ಯುದ್ಧವನ್ನು ಅಂತ್ಯಗೊಳಿಸಬೇಕೆಂದು ಹಮಾಸ್ ಪ್ರಮುಖ ಬೇಡಿಕೆಯಾಗಿದ್ದು ಅಡೆತಡೆಗಳನ್ನು ಪರಿಹರಿಸಲಾಗಿದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇಷ್ಟು ದಿನ ಕಾಡುತ್ತಿದ್ದಂತಹ ಯುದ್ಧ ಯಾವಾಗ ಅಂತ್ಯವಾಗುತ್ತೆ ಎನ್ನುವುದಕ್ಕೆ ಸದ್ಯಕ್ಕಂತೂ ಉತ್ತರ ಸಿಕ್ಕಿಲ್ಲ. ಆದರೆ ಸದ್ಯಕ್ಕೆ ಉತ್ತರ ಸಿಕ್ಕಿರುವಂಥದ್ದು ಜಸ್ಟ್ ಕದನ ವಿರಾಮವನ್ನು ಘೋಷಿಸುವಂಥದ್ದು. ಹೌದು ಸ್ನೇಹಿತರೆ, ಇದೀಗ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ರವರೇ ಈ ಯುದ್ಧಕ್ಕೆ ಎಂಟ್ರಿ ಕೊಡುವ ಮೂಲಕ ಶಾಂತಿ ಸಂಧಾನಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಇದರಲ್ಲೂ ಏನಾದರೂ ಈ ಹಮಾಸ್ ಮತ್ತು ಇಸ್ರೇಲ್ಗಳು ಖ್ಯಾತೆಯನ್ನು ತೆಗೆದ್ರೆ ಒಂದು ರೀತಿ ಹಮಾಸ್ ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಯಾಕಂದರೆ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ಇಸ್ರೇಲ್ನೊಂದಿಗೆ ಅಮೆರಿಕ ಸಂಪೂರ್ಣವಾಗಿ ತೆಗೆದುಕೊಂಡಿದ್ದೇ ಆದರೆ ಹಮಾಸ್ ಒಂದು ರೀತಿ ಮುಳುಗಿ ಹೋಗುತ್ತೆ ಅಥವಾ ನಾಶವಾಗಿ ಹೋಗುತ್ತೆ. ಯಾಕಂದರೆ ನಿಮಗೆ ಗೊತ್ತು, ವಿಶ್ವದ ಬಲಿಷ್ಠ ರಾಷ್ಟ್ರ, ಆರ್ಥಿಕವಾಗಿ ಬಲಿಷ್ಠ ಮತ್ತು ಮಿಲಿಟರಿಯಲ್ಲಿ ಬಲಿಷ್ಠ ರಾಷ್ಟ್ರವಾದಂತಹ ಏನು ಅಮೆರಿಕ ಒಂದು ಸಾರಿ ಯುದ್ಧ ಮಾಡಬೇಕು ಅಂತ ನಿಂತರೆ ಈ ಹಮಾಸ್ ಉಗ್ರರು ಯಾವ ಲೆಕ್ಕನೂ ಅಲ್ಲ. ಯಾಕಂದರೆ ಇಡೀ ವಿಶ್ವವನ್ನೇ ಎದುರಿಸುವಂಥ ಶಕ್ತಿ ಇರುವಂಥವರಿಗೆ ಈ ಹಮಾಸ್ ಯಾವ ಲೆಕ್ಕ ಅಲ್ವಾ. ಒಟ್ಟಿನಲ್ಲಿ ಮೊದಲಿಗೆ ಇದೀಗ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಸಂಧಾನಕ್ಕೆ ಮುಂದಾಗ್ತಿದೆ. ಆ ಸಂಧಾನಕ್ಕಾಗಿ ಸೋಮವಾರ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡಲಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.